ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಆದಿ ಭಾಗ್ಯ ಇಬ್ಬರು ಪಾರ್ಕಲ್ಲಿರ್ತಾರೆ. ಭಾಗ್ಯನ ತೊಡೆ ಮೇಲೆ ಮಲ್ಕೊಂಡು ಅವನ ಮನಸ್ಸನ್ನು ಆಗ್ರಹ ಮಾಡಿಕೊಂಡು ಎದ್ದ ತಕ್ಷಣ ಈ ಕಡೆ ಆದಿಗೆ ಗಾಬರಿ ಆಗುತ್ತೆ. ಭಾಗ್ಯವರೇ, ನಾನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಭಾಗ್ಯ, ಯಾಕೆ ಆದಿಯವರೇ ನೀವು ಭಯಪಡ್ತಾ ಇದ್ದೀರಾ? ಈ ಜನನ ನೋಡಿ ಭಯಪಡ್ತಾ ಇದ್ದೀರಾ? ಯಾರೇನು ಅಂದ್ಕೊತಾರೆ ನಮ್ಮ ಬಗ್ಗೆ, ಯಾರೇನು ಮಾತಾಡ್ತಾರೆ ಅಂತ ಹೇಳಿ ತಲೆ ಕೆಡ್ಸ್ಕೊತಾ ಇದ್ದೀರಾ ತಾನೇ? ನೋಡಿ, ಇವರಿಗಾಗಿ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಒಂದು ಅರ್ಥ ಮಾಡ್ಕೊಳ್ಳಿ, ಯಾರೂ ನಮ್ಮ ಕಷ್ಟಕ್ಕೆ ಬಂದು ನೋಡಲ್ಲ. ಈ ಜನಗಳಾಗಲಿ ನಾವು ಕಷ್ಟದಲ್ಲಿದ್ದಾಗ ಬಂದು ನಮಗೆ ಎಲ್ಪೂ ಮಾಡಲ್ಲ, ನಮ್ಮ ಕಷ್ಟ ಸುಖ ವಿಚಾರಿಸೋದೂ ಇಲ್ಲ, ನಮಗಾಗಿ ಅವರು ಒದ್ದಾಡೋದೂ ಇಲ್ಲ. ಆದರೆ ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳಿದಾಗ ಬರ್ತಾರೆ, ಬಂದು ನಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾರೆ. ಅವರಿಗಾಗಿ ನಾವು ಯಾಕೆ ಬದುಕಬೇಕು ಹೇಳಿ? ನಮಗೋಸ್ಕರ ನಾವು ಬದುಕಬೇಕು. ನೀವು ನಮ್ಮ ಫ್ರೆಂಡು ಯಾವಾಗಲೂ ಧೈರ್ಯವಾಗಿರಬೇಕು ಅಂತ ಹೇಳಿ ಈ ಕಡೆ ಆದಿಗೆ ಸಮಾಧಾನ ಮಾಡಿದಾಗ ಆದಿ, ಭಾಗ್ಯವರೇ, ಆದರೆ ನಾನು ನಿಮ್ಗೊಂದು ಮಾತು ಕೇಳಲ್ಲ ಅಂತ ಹೇಳಿದಾಗ ಕೇಳಿ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ನೀವು ಹೇಗೆ ಇಷ್ಟೆಲ್ಲ ನೀವು ತುಂಬ ಕಷ್ಟ ನೋವು ಅನುಭವಿಸಿದ್ದೀರಾ, ತುಂಬ ಸವಾಲನ್ನು ಎದುರಿಸಿದ್ದೀರಾ ನಿಮ್ಮ ಜೀವನದಲ್ಲಿ. ನೀವು ಡಿಪ್ರೆಷನ್ನಿಗೆ ಯಾವತ್ತೂ ಹೋಗಿಲ್ವಾ? ನಿಮಗೆ ಹೇಗೆ ಆಚೆ ಬಂದ್ರಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ನಗ್ತಾ ಹೇಳ್ತಾಳೆ, ನಾನು ತುಂಬ ಅನುಭವಿಸಿದ್ದೀನಿ, ನನಗೂ ಬೇಜಾರಾಗಿದೆ. ನಾನು ಕಷ್ಟ ಅನ್ನೋದನ್ನು ತುಂಬ ಅನುಭವಿಸಿ ಈಗ ಗಟ್ಟಿಯಾಗಿ ನಿಂತಿದ್ದೀನಿ. ನಾವೀಗ ಆಫೀಸಿಗೆ ಹೋದಾಗ ನಮಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗಲ್ಲ. ನೀವು ಅಷ್ಟೇ ಆಫೀಸಿಗೆ ಹೋಗ್ತೀರಾ, ಆಫೀಸಿಂದ ಮುಗಿಯೋವರೆಗೂ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರ, ಮುಗಿದ ಮೇಲೆ ಮತ್ತೆ ಅದೇ ಯೋಚನೆ ಮಾಡ್ತೀರಾ. ಆ ರೀತಿ ಮಾಡಬಾರ್ದು. ನಮಗೆ ಯಾವುದ್ರ ಬಗ್ಗೆ ಗಮನ ಇದೆ, ನಾವು ಮನಸ್ಸನ್ನು ಬೇರೆ ಕಡೆ ಕೇಂದ್ರೀಕರಿಸಬೇಕು. ನೋಡಿ, ನಾನೇ ಆಗಲಿ ಕೆಲಸಕ್ಕೆ ಹೋಗ್ತೀನಿ, ಹೋದಾಗಲೂ ಅಷ್ಟೇ ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ನಮ್ಮ ಅತ್ತೆ ಮಾವ ಏನು ಮಾಡ್ತಾಯಿದ್ದಾರೆ, ನನ್ನ ಕುಟುಂಬ ಏನು ಮಾಡ್ತಾಯಿದೆ, ಇದ್ರ ಬಗ್ಗೆನೇ ಯೋಚನೆ ಮಾಡೋದ್ರಿಂದ ನನಗೆ ಬೇರೆ ಯಾವುದು ಯೋಚನೆಯೂ ಬರೋಲ್ಲ, ನಂಗೆ ಹಾಗೆ ಟೈಮೂ ಇರೋಲ್ಲ. ನೀವು ಅಷ್ಟೇ ಬದಲಾಗಬೇಕು ಆದಿ ಅಂತ ಹೇಳಿದಾಗ ಆಯಿತು ಭಾಗ್ಯ ಅಂತ ಹೇಳಿ ಈ ಕಡೆ ಆದಿ ಮತ್ತು ಭಾಗ್ಯ ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಇನ್ನೊಂದು ಕಡೆ ನಡೀರಿ ಆಗದೆ ಟೀ ಕುಟ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಇಬ್ಬರು ಮಾತಾಡ್ಕೊಂಡು ಖುಷಿಯಾಗಿರ್ಬೇಕಾದ್ರೆ ಈ ಕಡೆ ಮನೆಯಲ್ಲಿ ಪೂಜಾ ಕನ್ನಿಕನಿಗೆ ಕೇಳ್ತಾ ಇರ್ತಾಳೆ. ಕನ್ನಿಕಾ ಪ್ರಶ್ನೆ ಮಾಡಿ ಪೂಜನಿಗೆ ಹೊಡಿಯೋಕ್ಕೆ ಹೋದಾಗ ಅವಳ ಕೈಯನ್ನು ಪೂಜಾ ತಡೆದು, ಅಲ್ಲ ನಿನ್ನ ತಪ್ಪು ನಿನಗೆ ಹೇಳಿದ್ರೆ ನನಗೆ ಹೊಡಿಯೋಕ್ಕೆ ಬರ್ತಾ ಇದೆಯಲ್ಲ, ಮನೆಯವರಿಗೆ ಮೋಸ ಮಾಡಿ ನಿಮ್ಮ ಅಣ್ಣನಿಗೆ ಮೋಸ ಮಾಡಿದೆಯಲ್ಲ, ನೀನು ಒಳ್ಳೆಯವಳ, ನಿನ್ನ ಮನುಷ್ಯತ್ವ ಅನ್ನೋದಿಲ್ಲ ಅಂತ ಕೇಳಿದಾಗ, ಅದೆಲ್ಲ ಕಟ್ಕೊಂಡು ನಿನಗೇನಾಗಬೇಕು, ನಿಂದೆಷ್ಟಿದೆ ಅಷ್ಟು ನೋಡ್ಕೊಂಡು ತೆಪ್ಪಗೆ ಬಿದ್ದಿರು ಅಂತ ಹೇಳಿದಾಗ, ನೋಡು ಕನ್ನಿಕಾ, ನಾನು ಇದನ್ನೆಲ್ಲ ಮಾವನ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳಿದಾಗ, ಏನಂತ ಹೇಳ್ತೀಯಾ? ಯಾರು ನಿನ್ನ ಮಾತು ನಂಬ್ತಾರೆ? ಅಷ್ಟಕ್ಕೂ ನಿನ್ನ ಹತ್ರ ಸಾಕ್ಷಿ ಏನಿದೆ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳಿ ಕೇಳಿದಾಗ ಈ ಕಡೆ ಪೂಜಾ, ನೋಡು ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದಾಗ, ನೋಡು ನಿನ್ನ ಪಾಡಿಗೆ ನೀನಿದ್ದರೆ ಬಚಾವು, ಇಲ್ಲ ಅಂದರೆ ಅಷ್ಟೇ ನಿನ್ನ ಕತೆ ಅಂತ ಹೇಳಿದಾಗ ಈ ಕಡೆ ಪೂಜಾನು ಸಿಟ್ಟಿಂದ ಹೇಳ್ತಾಳೆ, ನೀನೆಷ್ಟು ದಿನ ಆಟ ಆಡ್ತೀಯ ಆಟಾಡು, ಆದರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಹೇಳಿ ಎಲ್ಲರ ಎದುರುಗಡೆ ಬಂದೇ ಬರುತ್ತೆ, ಆಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ಪೂಜಾನು ಹೊರಟೋಗ್ತಾಳೆ. ಆದಿ ಮನೆಗೆ ಬರ್ತಾನೆ. ಕನ್ನಿಕಾ ಮತ್ತು ಅವರಪ್ಪ ಇಬ್ಬರು ಹೊರಡ್ತಾ ಇರಬೇಕಾದ್ರೆ ಈ ಕಡೆ ಆದಿನೂ ರೆಡಿಯಾಗಿ ಬಂದಾಗ, ಇದೇನು ಬ್ರೋ ನೀವು ಬರ್ತಾ ಇದ್ದೀರಲ್ಲ ಆಫೀಸ್ಗೆ, ಸ್ವಲ್ಪ ದಿನ ರೆಸ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿದಾಗ, ರೆಸ್ಟ್ ಎಲ್ಲ ಏನೂ ಇಲ್ಲ, ಈಗ ಸರಿಯಾಗಿದ್ದೀನಿ ಅಂತ ಹೇಳಿದಾಗ ಅವರಪ್ಪ, ಹೌದು ಮನೇಲಿದ್ದರೆ ಬರೀ ಬೇಡಲ್ಲದ ಯೋಚನೆ, ಅವನು ಕಂಪ್ನಿಗೆ ಬರಲಿ ಅಂತ ಹೇಳಬೇಕಾದ್ರೆ ಈ ಕಡೆ ಕನ್ನಿಕಾಂಗೆ ಭಯ ಆಗುತ್ತೆ, ಎಲ್ಲಿ ತನ್ನ ಬಂಡವಾಳ ಬಯಲಾಗತ್ತೆ ಅಂತ ಹೇಳಿ. ಅಷ್ಟೊತ್ತಿಗೆ ಮೀನಾಕ್ಷಿ ಅವ್ರು ಬಂದು, ಅಣ್ಣ ಪ್ರೆಸ್ ಅವ್ರು ಬಂದಿದ್ದಾರೆ, ಏನು ಹೇಳೋಣ ಅವರಿಗೆ, ಆದಿ ಬಗ್ಗೆ ಮಾತಾಡೋಕ್ಕೆ ರೂಮರ್ ಹರಡಿದೆಯಲ್ಲ ಅಂತ ಹೇಳಿದಾಗ, ಆದಿ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ, ಬೇಡ ನೀನು ಸುಮ್ಮನಿರು ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರ ತಂದೆ ಅವರಿಗೆ ತಿಂಡಿ ಕಾಫಿ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೊರಡ್ತಾರೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಆದಿ ಏನು ಮಾತಾಡ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.